ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನದ ಪ್ರಮುಖ ವಿಚಾರ ಏನು ಅಂತ ನೋಡೋದಾದ್ರೆ, ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವಂಥ ವಿಚಾರ ಏನು ಅಂತ ನೋಡೋದಾದ್ರೆ, ನಾಟಿ ತಳಿಗಳು ಮತ್ತೆ ಈ ಒಂದು ಹೈಬ್ರಿಡ್ ತಳಿ ಸಂವರ್ಧನೆಗೊಂಡಂತಹ ಒಂದು ತಳಿಗಳ ನಡುವಿನ ವ್ಯತ್ಯಾಸ ಏನು ಅಂತ ನಾವು ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಯಾವ ಒಂದು ತಳಿಯನ್ನ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭ ಆಗುತ್ತೆ, ಮಾರಾಟ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ, ಮತ್ತೆ ಬೇಡಿಕೆ ಹೆಚ್ಚಾಗಿದೆ ಅನ್ನುವಂಥ ವಿಚಾರವಾಗಿ ನಾನು ಒಂದಷ್ಟು ವಿಚಾರಗಳನ್ನ, ನನಗೆ ಅನುಭವ ಇರುವಂತಹ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತಾನೆ. ಪ್ರಮುಖವಾಗಿ ನಾವು ಹೆಚ್ಚಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕುರಿತು ಚರ್ಚೆ ಮಾಡೋದ್ರಿಂದ, ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಕುರಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ಮೇಕೆ ಸಾಕಾಣಿಕೆ ಅಂತ ಬಂದಂಥ ಸಂದರ್ಭದಲ್ಲಿ ಯಾವ ಒಂದು ತಳಿಗಳನ್ನು ನಾವು ಪ್ರಾದೇಶಿಕ ತಳಿಗಳು ಅಥವಾ ನಾಟಿ ತಳಿಗಳು ಅಂತ ಕರಿತೀವಿ, ಯಾವ ಒಂದು ತಳಿಗಳನ್ನು ತಳಿ ಸಂವರ್ಧನೆಗೆ ಒಳಪಟ್ಟಂತಹ ತಳಿಗಳು ಅಂತ ಕರಿತೀವಿ ಅಂತ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಈಗ ಕುರಿ ಅಥವಾ ಮೇಕೆ ಅಂತ ನೋಡೋದಾದ್ರೆ, ಮೊದಲು ಮೇಕೆ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕದ ಪ್ರಾದೇಶಿಕತೆಯನ್ನು ನಾವು ನೋಡುವಂಥದ್ದು ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಯಥೇಚ್ಛವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಉಸ್ಮಾನಾಬಾದಿ ಅನ್ನುವಂತಹ ಮೇಕೆಗಳು ಹೆಚ್ಚಾಗಿ ಸಾಕಾಣಿಕೆ ಮಾಡ್ತಾರೆ. ಈಗಾಗಲೇ ನಾನು ತುಂಬ ವಿಡಿಯೋಗಳಲ್ಲಿ ಆ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಉಸ್ಮಾನಾಬಾದಿ ಅದರ ವಿಶೇಷತೆ ಏನು ಅಂತಲೂ ಹೇಳಿದ್ದೀನಿ. ಮೈಕಟ್ಟೆಲ್ಲ ಕಪ್ಪು ಬಣ್ಣ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ಮೇಕೆ ನೋಡಲಿಕ್ಕೆಲ್ಲ, ಮತ್ತು ಮೂರು ಮರಿಗಳನ್ನು ಕೊಡುತ್ತೆ. ಮಾಂಸ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತೆ. ಆದರೆ ಈ ಒಂದು ತಳಿ ಸಂವರ್ಧನೆಗೆ ಅಥವಾ ಹೈಬ್ರಿಡ್ ಮೇಕೆಗಳಿಗೆ ಹೋಲಿಸ್ಕೊಂಡಾಗ ಇದರ ಮೈಕಟ್ಟೋ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳಿದ್ದೇನೆ. ಪ್ರಮುಖವಾಗಿ ಕರ್ನಾಟಕದ ಒಂದು ಲೋಕಲ್ ತಳಿಗಳು ಅಥವಾ ಪ್ರಾದೇಶಿಕ ತಳಿಗಳು ಅಂತ ನೋಡೋದಾದ್ರೆ, ಈಗಾಗಲೇ ಹೇಳ್ದಂಗೆ ಉಸ್ಮಾನಾಬಾದಿ ತಳಿ, ಇದು ಮೂಲ ಮಹಾರಾಷ್ಟ್ರನೇ ಆಗಿರ್ಬೋದು, ಉಸ್ಮಾನಾಬಾದಿ ಒಂದು ಪ್ರದೇಶದಿಂದ ಬಂದಿದೆ. ಆದರೆ ನಮ್ಮ ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಮತ್ತು ಯಾದಗಿರಿ ಆಗಿರ್ಬೋದು, ಬಳ್ಳಾರಿ, ಈ ಕಡೆ ಎಲ್ಲ ಹೆಚ್ಚಾಗಿ ಸಾಕಾಣಿಕೆ ಮಾಡ್ತಾರೆ. ಮತ್ತು ನಾವು ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಬರೋದಂತಹ ಸಂದರ್ಭದಲ್ಲಿ ನಂದಿದುರ್ಗ ಆಗಿರ್ಬೋದು, ಇಲ್ಲಿನ ಪ್ರಾದೇಶಿಕತೆಗೆ ತಕ್ಕಂತಹ ಒಂದಷ್ಟು ಮೇಕೆಗಳನ್ನು ನಾವು ನಾಟಿ ಅಂತಲೇ ಕರಿತೀವಿ. ಆ ರೀತಿಯಾದಂತಹ ಮೇಕೆಗಳನ್ನು ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸಾಕಾಣಿಕೆ ಮಾಡ್ತಾ ಹೋಗ್ತಾರೆ. ಮೂಲವಾಗಿ ರೈತನ ಉದ್ದೇಶ ಏನು ಅಂತ ನೋಡೋದಾದ್ರೆ, ಅದು ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ನಾನು ಸಾಕಾಣಿಕೆ ಮಾಡಿ ಮುಗಿದ ಮೇಲೆ ಮಾರಾಟ ಮಾಡ್ತೀನಿ ಅಂದರೆ ಎರಡು ರೀತಿ ಹೋಗುತ್ತೆ. ಒಂದು, ಸಾಕಾಣಿಕೆಗೆ ಹೋಗುತ್ತೆ, ಮತ್ತೆ ಯಾವುದಾದ್ರೂ ರೈತ ಅದನ್ನು ಮತ್ತೆ ತಳಿ ಸಂವರ್ಧನೆ ಮಾಡಲಿಕ್ಕೆ ತಗೊಂಡು ಹೋಗ್ಬೋದು. ಅಥವಾ ಎರಡನೇ ವಿಚಾರ, ಕಟಾವ್ಗೆ, ಮಾಂಸದ ಪ್ರಮಾಣಕ್ಕೋಸ್ಕರ, ಮಾಂಸದ ಇಳುವರಿಗೋಸ್ಕರ ತಗೊಂಡು ಹೋಗ್ತಾನೆ. ಹಾಗಾದರೆ ನಮ್ಮ ಮೇಕೆಯಲ್ಲಿ ಆ ಮಾಂಸ ಚೆನ್ನಾಗಿರಬೇಕು, ಒಂದನೇ ವಿಚಾರ. ಎರಡನೇ ವಿಚಾರ, ಮಾಂಸದ ಪ್ರಮಾಣ ಜಾಸ್ತಿ ಇರಬೇಕು. ಎರಡನೇ ವಿಚಾರ ಏನು ಅಂತ ನೋಡೋದಾದರೆ, ಮಾಂಸ ಹೆಚ್ಚು ರುಚಿಕರವಾಗಿರಬೇಕು. ಆ ರುಚಿಕರವಾಗಿದ್ದಾಗ ಮಾತ್ರನೇ ಕೊಂಡ್ಕೊಳ್ತಾರೆ. ಮಾಂಸ ಪ್ರಿಯರು ಯಾರಿದ್ದಾರೆ ಅವ್ರು ಕೊಂಡ್ಕೊಳ್ತಾ ಹೋಗ್ತಾರೆ. ಆದ್ದರಿಂದ ಇಲ್ಲಿನ ಲೊಕ್ಯಾಲಿಟಿಗೆ, ಪ್ರಾದೇಶಿಕತೆಗೆ ಉತ್ತಮ ಅನಿಸಿರುವಂತಹ ಮೇಕೆಗಳನ್ನು ನಾವು ಸಾಕಾಣಿಕೆ, ಈಗ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಬ್ರಾಯ್ಲರ್ ಕೋಳಿ ಯಾವ ರೀತಿಯಾದಂತಹ ಟೇಸ್ಟ್ ಅಥವಾ ರುಚಿ ಇರುತ್ತೆ, ಫಾರಂ ಕೋಳಿ ಈ ಒಂದು ನಾಟಿ ಕೋಳಿ ಯಾವ ರೀತಿಯಾದಂತಹ ರುಚಿ ಇರುತ್ತೆ ಅಂತ ನಿಮಗೆ ಈಗಾಗಲೇ ಐಡಿಯಾ ಇರುತ್ತೆ. ಅದೇ ಥರನೇ ಇವು ಅಷ್ಟೇ, ತಳಿ ಸಂವರ್ಧನೆಗೆ ಒಳಗಾಗಿರುವಂತಹ ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಅದು ಬೇಗ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಈ ಕರ್ನಾಟಕಕ್ಕೆ ಯಥೇಚ್ಛವಾದಂತಹ ಮೇಕೆ ತಳಿಗಳು ಬರ್ತಾ ಇದೆ. ನೋಡೋದಾದರೆ ಜಮನಾಪರಿ ಆಗಿರ್ಬೋದು, ಕಿವಿ ಎಲ್ಲ ಉದ್ದಕ್ಕಿರುತ್ತೆ, ಸ್ವಲ್ಪ ಲೆಂತ್ ಇರುತ್ತೆ, ಅಂದರೆ ಉದ್ದ ಜಾಸ್ತಿ ಇರುತ್ತೆ ಮೇಕೆ, ಜಾಸ್ತಿ ಮಾಂಸದ ಇಳುವರಿ ಬರುವಂತಹ ಮೇಕೆ. ನೆಕ್ಸ್ಟ್ ಬೀಟಲ್ ಇರ್ಬೋದು. ಈಗ ಜಮನಾಪುರಿ ಬಂದಾಗ ಉತ್ತರ ಪ್ರದೇಶದಿಂದ ತರಿಸ್ತಾರೆ. ಈ ಬೀಟಲ್ ಈ ಪಂಜಾಬು, ಪಾಕಿಸ್ತಾನದ ಗಡಿ ಭಾಗಗಳಿಂದ ಅದನ್ನು ತಗೊಬರ್ತಾರೆ. ಅದು ನೋಡ್ಲಿಕ್ಕೆ ತುಂಬ ಎತ್ತರವಾಗಿರುತ್ತೆ, ಹೆಚ್ಚು ಮೈಕಟ್ಟು ಬರುವಂತಹ ಮೇಕೆ ಆಗಿದೆ, ಮತ್ತು ಅದು ಕಿವಿನೂ ಸಹ ಉದ್ದ ಇರುತ್ತೆ, ಜಾಸ್ತಿ ಮಾಂಸದ ಇಳುವರಿ ಬರ್ತಾ ಹೋಗುತ್ತೆ. ಇನ್ನೊಂದು ನೋಡೋದಾದರೆ, ಈ ಒಂದು ನಮ್ಮ ಏನು ರಾಜಸ್ಥಾನದ ಭಾಗದಿಂದ ಇನ್ನೊಂದು ತಗೊಬರ್ತಾರೆ, ಸಿರೋಹಿ ಅನ್ನುವಂತಹ ಮೇಕೆ. ಅದು ಅಷ್ಟೇ ಒಂದೇ ಮರಿಯನ್ನು ಕೊಡುತ್ತೆ. ಆ ಸಿರೋಹಿ ಮೇಕೆ ಒಂದು ದೀಟ್ನಲ್ಲಿ, ಅಂದರೆ ಒಂದು ಟರ್ಮ್ಗೆ ಒಂದು ಮರಿಯನ್ನು ಕೊಡುತ್ತೆ, ಆದರೆ ಬೇಗ ಗ್ರೋತ್ ಬರುತ್ತೆ. ಇನ್ನು ಮುಂದುವರೆದು ಹೋಗೋದಾದರೆ, ಆಫ್ರಿಕನ್ ಬೋಯರ್ ಅನ್ನೋವಂಥ ಒಂದು ತಳಿ ಇದೆ. ಮುಖ ಎಲ್ಲ ಅದಕ್ಕೆ ಆಲ್ಮೋಸ್ಟ್ ಕತ್ತಿನವರೆಗೂ ಕಂದು ಬಣ್ಣ ಇರುತ್ತೆ, ಮತ್ತು ಮೈಯೆಲ್ಲ ಬಿಳಿ ಬಣ್ಣ ಇರುತ್ತೆ. ಕೇರಳದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ, ಅಂದರೆ ಆಮದು ಮಾಡ್ಕೊಳ್ತಾ ಹೋಗ್ತಾರೆ. ತಲಿಶೇರಿ ಅನ್ನೋವಂಥ ಮೇಕೆ ಇದೆ. ಇವೆಲ್ಲ ಬೇರೆ ಪ್ರಾದೇಶಿಕತೆಯಿಂದ ನಮ್ಮ ಕಡೆಗೆ, ಅಲ್ಲಿ ಈ ಒಂದು ಎಲ್ಲ ತಳಿಗಳು ನಾಟಿ ತಳಿಗಳೇ ಆ ಒಂದು ಪ್ರಾದೇಶಿಕತೆಗೆ.
ನಮ್ಮಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವು ಏನಾಗ್ತಾ ಹೋಗುತ್ತೆ, ಬೇರೆ ಜಾಗದಿಂದ ಬಂದಂಥವ್ರು ಆದ್ದರಿಂದ ಅದರ ಒಂದು ಮಾಂಸಕ್ಕೂ ನಮ್ಮ ನಾಟಿ ತಳಿಯ ಮೇಕೆಗಳ ಮಾಂಸಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿನ ಜನತೆ ಹೆಚ್ಚಾಗಿ ನಾಟಿ ಮೇಕೆಗಳನ್ನೇ ಇಷ್ಟಪಡ್ತಾರೆ. ನಾನು ತುಂಬ ಅನುಭವ ಇದೆ ನನಗೆ ಈ ಒಂದು ಸಂತೆಗಳಲ್ಲಿ. ಆ ರೀತಿಯಾದಂಥ ಈಗ ನೀವು ನಮ್ಮ ಲೋಕಲ್ ಮೇಕೆ ಸಂತೆಗಳಿಗೆ, ಮೇಕೆ ಕುರಿ ಸಂತೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾಟಿ ಕುರಿ ಮೇಕೆಗಳನ್ನು ಹಿಡಿದಂಥ ಅಷ್ಟು ಇಂಟ್ರೆಸ್ಟ್ ಆಗಿ ಆ ಇಂಟ್ರೆಸ್ಟನ್ನು ನಿಮಗೆ ಫಾರಂ ಅಥವಾ ಏನು ಈ ಒಂದು ಹೈಬ್ರಿಡ್ ಮೇಕೆಗಳನ್ನು ಕೊಂಡ್ಕೊಳ್ಳೋದಕ್ಕೆ ಜನ ತೋರಿಸೋದೇ ಇಲ್ಲ. ಅದ್ರ ಕಡೆನೇ ಗಮನ ಹರಿಸಲ್ಲ. ಹೆಚ್ಚಾಗಿ ಅದನ್ನು ಬೇಕು ಅಂದ್ಕೊಳ್ಳೋರು ಯಾರು ಅಂದರೆ, ಯಾರೋ ಪ್ಯಾಷನ್ಗೋಸ್ಕರ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಥವಾ ಕುರಿ ಸಾಕಾಣಿಕೆ ಮಾಡ್ತೀನಿ ಅನ್ನೋರು ಮಾತ್ರ ಅದನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಆದ್ದರಿಂದ ನೀವೇನಾದರೂ ಹೆಚ್ಚು ಲಾಭ ಗಳಿಸ್ಬೇಕು ಅನ್ನೋವಂಥ ಉದ್ದೇಶ ಇದ್ದರೆ ಆದಷ್ಟು ನಾಟಿ, ಯಾಕಂದರೆ ತುಂಬ ಜನ ದೊಡ್ಡ ದೊಡ್ಡ ಫಾರ್ಮ್ಗಳನ್ನು, ಈಗ ಯುವ ರೈತರು ಏನು ಬರ್ತಾರೆ, ಇವರೊಂದಷ್ಟು ಏನು ಸಂಶೋಧನೆ ಮಾಡ್ಕೊಂಬರ್ತಾರೆ, ಯಾವುದು ಬೇಗ ವೆಯ್ಟ್ ಗೇನ್ ಆಗುತ್ತೆ ನೋಡಿದಾಗ ನಾಟಿ ಮೇಕೆ ತುಂಬ ಲೇಟಾಗಿ ವೆಯ್ಟ್ ಗೇನ್ ಆಗೋದು, ಮತ್ತು ಜಾಸ್ತಿನೂ ವೆಯ್ಟ್ ಗೇನ್ ಆಗಲ್ಲ. ಆದರೆ ಫಾರಂ ಮೇಕೆಗಳು ನೋಡಿದಾಗ ಬೇಗ ವೆಯ್ಟ್ ಗೇನ್ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದು ಮದ್ದುಗಳನ್ನು ಬಳಸ್ತಾ ಹೋಗ್ತಾರೆ. ಮದ್ದು ಅನ್ನೋದಕ್ಕಿಂತಲೂ ತುಂಬ ಚೆನ್ನಾಗಿ ಹೇಳ್ಬೇಕಾದ್ರೆ ಒಂದಷ್ಟು ಲಿವರ್ ಟಾನಿಕ್ಗಳನ್ನಾಗಿರ್ಬಹುದು, ಅಡಿಷ್ನಲ್ ಫುಡ್ಗಳನ್ನಾಗಿರ್ಬೋದು ಕೊಡ್ತಾ ಹೋಗ್ತಾರೆ. ಇದರಿಂದ ಬೇಗ ವೆಯ್ಟ್ ಗೇನ್ ಆಗ್ತಾ ಹೋಗ್ತವೆ. ಆದರೆ ನಾಟಿ ಮೇಕೆಗಳಿಗೆ ಹೋಲಿಸ್ಕೊಂಡಂಥ ಸಂದರ್ಭದಲ್ಲಿ ಇವುಗಳ ಮಾಂಸದ ರುಚಿ ಮತ್ತು ಸಂತೆಯಲ್ಲಿ ನಾಟಿ ಮೇಕೆಗಳಿಗೆ ಹೋಲಿಸ್ಕೊಂಡಂಥ ಸಂದರ್ಭದಲ್ಲಿ ಇವುಗಳಿಗಿರುವಂಥ ಬೇಡಿಕೆ ಇದೆಲ್ಲವೂ ಸಹ ತುಂಬ ಕಡಿಮೆ ಇದೆ ನನ್ನ ಅನುಭವದ ಪ್ರಕಾರ. ಆದ್ದರಿಂದ ಆದಷ್ಟು ನಾಟಿ ಮೇಕೆಗಳ, ನಿಮ್ಮ ಒಂದು ಲೋಕಲಲ್ಲಿ ಸಿಗೋವಂತಹ ನಾಟಿ ಮೇಕೆಗಳನ್ನು ಹೆಚ್ಚು ಮೇಯಿಸಲಿಕ್ಕೆ ಪ್ರಯತ್ನ ಪಡಿ. ಪ್ರತಿಯೊಬ್ಬ ರೈತನ ಉದ್ದೇಶ ಏನಾಗಿರುತ್ತೆ, ನನ್ನ ಒಂದು ಸರಕಿಗೆ ಹೆಚ್ಚಾಗಿ ಬೇಡಿಕೆ ಬರಲಿ, ಒಳ್ಳೆ ಲಾಭ ಬರಲಿ ಅನ್ನೋದಾಗಿರುತ್ತೆ. ನೀವು ಹೆಚ್ಚಾಗಿ ಸಾಕಾಣಿಕೆ ಮಾಡಿ ತುಂಬ ಫಾರ್ಮ್ಗಳಲ್ಲಿ ವಿಡಿಯೋಸ್ ಆಗ್ತಾ ಇರ್ತಾರೆ ನೋಡಿ, 250 ರೂಪಾಯಿಗೆ 1 kg ಏನು ಮೇಕೆಯನ್ನು ಸೇಲ್ ಮಾಡ್ತೀವಿ, 300 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಕಾರಣ ಇಷ್ಟೇ, ಅವುಗಳಿಗೆ ಬೇಡಿಕೆ ಹೆಚ್ಚಾಗಿ ಬಂದಿರೋದಿಲ್ಲ. ಆದ್ದರಿಂದ ಏನಾದರೂ ಮಾಡಿ ಸೇಲ್ ಮಾಡಿಬಿಡೋಣ ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಆದ್ದರಿಂದ ಆದಷ್ಟು ಏನಾದರೂ ಆ ಥರದ ಮೇಕೆಗಳಿಗೆ ನಿಮ್ಮ ಒಂದು ಹತ್ತಿರದ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ ಅಂದರೆ ಖಂಡಿತವಾಗ್ಲೂ ಮಾರಾಟ ಮಾಡಿ, ತಪ್ಪೇನಿಲ್ಲ. ಅದೇ ರೀತಿಯಾದಂಥ ಮೇಕೆಗಳನ್ನು ಸಾಕಿ, ಅದರಲ್ಲೂ ಏನೂ ತಪ್ಪಿಲ್ಲ. ಆದರೆ ಪ್ರಮುಖವಾಗಿ ನಾವು ಸಾಕಾಣಿಕೆಗೆ ಕೈ ಹಾಕ್ತಾ ಇದ್ದೀವಿ ಅಂದರೆ ಮಾರುಕಟ್ಟೆಯನ್ನು ನಮ್ಮ ಒಂದು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಮಾರುಕಟ್ಟೆಯಲ್ಲಿ ಬೆಲೆಗಳ ಒಂದು ಸನ್ನಿವೇಶ ಹೇಗಿದೆ, ಬೇಡಿಕೆ ಯಾವ ರೀತಿ ಇದೆ, ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾಕಾಣಿಕೆ ಮಾಡೋದಕ್ಕೆ ಕೈ ಹಾಕಬೇಕಾಗತ್ತೆ. ಸೊ ಇದು ಮೇಕೆಗಳ ಕುರಿತಾದಂಥ ಮಾಹಿತಿ. ಮತ್ತು ಕುರಿಗಳನ್ನು ನೋಡ್ತಾ ಹೋದರೆ ನಮ್ಮ ಕರ್ನಾಟಕದ ಪ್ರತಿ ಒಂದು ರೀಜನ್ಗೂ, ಪ್ರತಿ ಪ್ರಾದೇಶಿಕತೆಗೂ, ಪ್ರತಿ ಭಾಗಕ್ಕೂ ಭಿನ್ನ ಭಿನ್ನವಾದಂತಹ ಒಂದು ಕುರಿ ತಳಿಗಳು ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈಗ ನೀವು ಮೈಸೂರು, ಮಂಡ್ಯ ಆ ರೀಜನ್ಗೆ ಹೋದಂಥ ಸಂದರ್ಭದಲ್ಲಿ ಬಂಡೂರು ಆಗಿರ್ಬೋದು, ಮತ್ತು ಕೆಲವರು ಬನ್ನೂರು ಅಂತ ಕರೀತಾರೆ. ಒಂದಷ್ಟು ಕಡೆ ಸ್ವಲ್ಪ ಮೇಲಕ್ಕೆ ಹೋದರೆ ಎಳಗ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಾದಂಥ ನೆಲ್ಲೂರು ಜುಡ್ಪಿ ಅಂತ ಹೇಳ್ಬಿಟ್ಟು ಆಂಧ್ರದಿಂದ ತಗೊಂಬರ್ತಾರೆ. ಮಾಚರ್ಲು ಬ್ರೀಡು ಅಂತ ಆಂಧ್ರದಿಂದ ತಗೊಬರ್ತಾರೆ. ಕೆಲವೊಂದು ಕುರಿಗಳು ಎತ್ತರ ಚೆನ್ನಾಗಿರ್ತವೆ, ನೋಡಲಿಕ್ಕೆ ಮಾಂಸದ ಪ್ರಮಾಣವೂ ಜಾಸ್ತಿ ಇರುತ್ತೆ, ಕಮ್ಮಿ ಬೆಲೆಗೆ ಮಾರಾಟ ಮಾಡಿಬಿಡ್ತಾರೆ. ಕಾರಣ ಇಷ್ಟೇ, ಆ ಟೇಸ್ಟಲ್ಲಿ ವೇರಿಯೇಷನ್ ಇರುತ್ತೆ. ನೀವು ಬನ್ನೂರು ಅಥವಾ ಬಂಡೂರನ್ನ ನೋಡೋದಾದರೆ ಆ ಕುರಿಗಳು ತುಂಬ ಕಡಿಮೆ ಹೈಟ್ ಇರ್ತವೆ ಮತ್ತು ಮಾಂಸ ಹೆಚ್ಚಾಗಿರಲ್ಲ ಈ ಕುರಿಗಳಿಗೆ ಹೋಲಿಸ್ಕೊಂಡು ಅನ್ಸಂದ್ರೆ. ಆದರೆ ಟೇಸ್ಟ್ ಬೇಸಿಸ್ ಮೇಲೆ ಅದಕ್ಕೆ ಹೆಚ್ಚು ಬೆಲೆ ಇದೆ. ಮತ್ತು ಆ ತಳಿ ನಶಿಸಿ ಹೋಗ್ತಾ ಇದೆ ಕರ್ನಾಟಕದಲ್ಲಿ. ಆದ್ದರಿಂದ ಅದನ್ನು ಉಳಿಸ್ಕೋಬೇಕು ಅಂತ ಸರ್ಕಾರನೂ ಸಹ ಏನು ಒಂದಷ್ಟು ಕ್ರಮಗಳನ್ನು ಕೈಗೊಂಡಿರೋದ್ರಿಂದ ಅದರ ಬೆಲೆ ಹೆಚ್ಚಾಗಿದೆ. ತಾವು ಸರ್ವೇ ಸಾಮಾನ್ಯ ಗಮನಿಸ್ಬೋದು, ಮಾರುಕಟ್ಟೆಗಳಲ್ಲಿ ಅದರ ಬೇಡಿಕೆ ತುಂಬ ಪೀಕಲ್ಲಿದೆ, ಹೆಚ್ಚಾಗಿರೋದು. ಅಂದರೆ ಬೇರೆ ತಳಿಯ ಕುರಿಗಳಿಗೆ ಹೋಲಿಸ್ಕೊಳ್ಳೋದಾದರೆ ಈ ಬಂಡೂರು ಅಥವಾ ಬನ್ನೂರು ಅಂತ ಏನು ಕರಿತೀವಿ, ಈ ಒಂದು ಕುರಿಗಳಿಗೆ ಬೇಡಿಕೆ ಹೆಚ್ಚಾಗಿರೋದನ್ನ ನೋಡ್ತಾ ಹೋಗ್ತೀವಿ. ಆದ್ದರಿಂದ ನಾವು ಮುಖ್ಯವಾಗಿ ಈಗ ನಮ್ಮ ಒಂದು ಏನು ಕುರಿ ಅಥವಾ ಮೇಕೆ ಇಲಾಖೆ ಅಂತ ಏನಿದೆ, ನಾವು ಪ್ರಮುಖವಾಗಿ ನೋಡೋದಾದರೆ ಈ ಒಂದು ಪಶುಪಾಲನಾ ಇಲಾಖೆ ಅಂತ ಏನು ಕರಿತೀವಿ, ಈ ಇಲಾಖೆ ಒಂದು ತಳಿಯನ್ನು ಪ್ರಮುಖವಾಗಿ ಈ ದಿನಮಾನಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡಿಸಿದೆ. ಯಾವುದು ಅಂತ ನೋಡಿದಾಗ ನಾರಿ ಸುವರ್ಣ ಅನ್ನುವಂಥ ಕುರಿ, ಅಂದರೆ ಅದು ಒಂದು ಬಾರಿಗೆ 2 ಮರಿಯನ್ನು 3 ಮರಿಯನ್ನು ಕೊಡುವಂತಹ ಕುರಿಯಾಗಿದೆ. ಪ್ರಮುಖವಾಗಿ 2 ಮರಿಯನ್ನಂತೂ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಅದು ತಳಿ ಸಂವರ್ಧನೆಗೆ, ಅಂದರೆ
ಸಂಶೋಧನೆಗಳಿಂದ ಹೊರಬಂದಿರುವಂಥ ಕುರಿ ಆಗಿರೋದ್ರಿಂದ. ಮತ್ತು ನೀವು ಇನ್ನೂ ಡಾರ್ಪರ್ ಅಂತ ಇದೆ, ಆಸ್ಟ್ರೇಲಿಯನ್ ಬ್ರೀಡು. ಆ ಡಾರ್ಪರ್ನ ನೋಡಿದಾಗ ಅದು ವಿದೇಶಗಳಲ್ಲಿ ಮಾಂಸದ ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೆ ಸಾಕಾಣಿಕೆ ಮಾಡಿರುವಂಥ ಕುರಿ. ನಮ್ಮ ಕರ್ನಾಟಕದಲ್ಲೂ ಇತ್ತೀಚೆಗೆ ಬಂದಿದೆ, ಅದನ್ನು ಹೆಚ್ಚಾಗಿ ಜನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದು 4 ಲಕ್ಷ 5 ಲಕ್ಷ ಇದೆ ಒಂದೊಂದು ಕುರಿ ಬೆಲೆ. ಯಾಕೆ ಅಂತ ನೋಡಿದಾಗ ಅದರ ವೆಯ್ಟ್ ಗೈನು 100ರಿಂದ 150 kg ಬರುತ್ತೆ, 200 kg ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ವಿಡಿಯೋಸಲ್ಲೆಲ್ಲ. ನಾನಂತೂ ಲೈವಲ್ಲಿ ನೋಡಿಲ್ಲ. ಸೊ ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಅಲ್ಲಿಂದ ಹೆಚ್ಚು ಬೆಲೆಗೆ ತಗೊಂಬಂದು ಇಲ್ಲಿ ಅದರ ತಳಿಯನ್ನು ಹೆಚ್ಚು ಸಂವರ್ಧನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದಷ್ಟು ಫಾರ್ಮ್ಗಳಲ್ಲಿ ಅದನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಸಾಕಾಣಿಕೆ ಮಾಡೋದು ಮುಖ್ಯ ಆಗಲ್ಲ, ಅದಕ್ಕೆ ಬೇಡಿಕೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಈಗ ನಾನು 5 ಲಕ್ಷದ ಕುರಿಯನ್ನು ತಗೊಂಬಂದಿದ್ದೀನಿ ಅಂದರೆ ಅದನ್ನು ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರಬೇಕು. ಅದಕ್ಕೆ ಬೇಡಿಕೆ ಹೆಚ್ಚಾಗಿದ್ದಾಗ ನಾನು 5 ಲಕ್ಷ ಅಲ್ಲ 10 ಲಕ್ಷದ ಕುರಿ ತಂದರೂ ಸಹ ಸಮಸ್ಯೆ ಇಲ್ಲ. ನಾನು ತಂದೆ ಒಂದಷ್ಟು ತಳಿ ಸಂವರ್ಧನೆ ಮಾಡಿ ಫಾರ್ಮ್ ತುಂಬ ಮರಿಗಳನ್ನು ಮಾಡಿಸಿ ನಾನು ಡೆವಲಪ್ ಮಾಡಿದ್ದೀನಿ ಬ್ರೀಡು. 4 ಲಕ್ಷ ಅಂತ ಹೇಳಿದ ಕೂಡಲೇ ರೈತ ಹಿಂದೆ ಹೋಗ್ತಾ ಇದ್ದಾನೆ, ತಗೊಂಡು ಹೋಗ್ತಿಲ್ಲ ಅಂದಂಥ ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕುರಿಯನ್ನು ಸಾಕಾಣಿಕೆ ಮಾಡಿ ಪ್ರಯೋಜನ ಇರೋದಿಲ್ಲ. ಆದ್ದರಿಂದ ಪ್ರಮುಖವಾಗಿ ಮಾರುಕಟ್ಟೆಯನ್ನು ಗಮನದಲ್ಲಿ ಇಟ್ಕೊಂಡು ಸಾಕಾಣಿಕೆ ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಈ ರಾಮ್ ಬುಲ್ಲೆಟ್ ಅನ್ನುವಂಥ ಕುರಿಯನ್ನು ಸಹ ಸಾಕಾಣಿಕೆ ಮಾಡ್ತಾರೆ. ಅದರಲ್ಲೂ ಸಹ ಒಂದಷ್ಟು ವಿಶೇಷತೆಗಳಿದ್ದಾವೆ. ಸೊ ನೀವು ಯಾವ ಕುರಿಯನ್ನು ಸಾಕಾಣಿಕೆ ಮಾಡಬೇಕು, ನಾನು ನಾಟಿ ಕುರಿಯನ್ನು ಸಾಕಾಣಿಕೆ ಮಾಡಬೇಕಾ ಅಥವಾ ಫಾರಂ ಕುರಿಯನ್ನು ಸಾಕಾಣಿಕೆ ಮಾಡಬೇಕಾ ಅನ್ನೋದನ್ನು ಒಂದಷ್ಟು ಸಂಶೋಧನೆ ಮಾಡಿ. ಸೊ ಮಾರುಕಟ್ಟೆ ವಿಚಾರ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಪ್ರಾದೇಶಿಕತೆಗೆ ಯಾವುದೋ ಕುರಿ ತಂದ ಸಂದರ್ಭದಲ್ಲಿ ನಿಮ್ಮ ಮೇವಿಗೆ ಅದು ಒಗ್ಗಬೇಕು. ಅಲ್ಲಿನ ಲೋಕಲ್ ಮೇವಿಗೆ ಒಗ್ಗಿ ಅದು ವೆಯ್ಟ್ ಗೇನ್ ಆಗುವಂತಹ ಒಂದು ಪ್ರಮಾಣ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ಆ ಥರದ ಕುರಿ ಅಥವಾ ಮೇಕೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಯಾವುದೇ ಸಂದರ್ಭದಲ್ಲೂ ಅಷ್ಟೇ, ನಾವು ತಂದಂಥ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಾದೇಶಿಕತೆಗೆ, ಇಲ್ಲಿನ ಹವಾಮಾನಕ್ಕೆ, ಇಲ್ಲಿನ ಆಹಾರ ಪದ್ಧತಿಗೆ, ಇಲ್ಲಿನ ಮಾರುಕಟ್ಟೆ ವ್ಯವಸ್ಥೆಗೆ ಹೆಚ್ಚಾಗಿ ಒಗ್ಗಿ ಮಾರಾಟ ಆಗುವಂತಹ ಮತ್ತು ವೆಯ್ಟ್ ಗೇನ್ ಹೆಚ್ಚಾಗುವಂತಹ ಜೀವಿಗಳಿಗೆ ಅಥವಾ ಕುರಿ ಅಥವಾ ಮೇಕೆಗಳಿಗೆ ಹೆಚ್ಚಾಗಿ ಪ್ರಾಧಾನ್ಯತೆ ನೀಡಿ ಅನ್ನೋದು ನನ್ನ ಉದ್ದೇಶ. ಸೊ ಇದಿಷ್ಟು ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಇಷ್ಟು ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಒಂದು ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ದು ಯಾವುದೇ ರೀತಿಯಾದಂತಹ ಸಲಹೆಗಳಿದ್ದರೂ ಸಹ ದಯವಿಟ್ಟು ಕಮೆಂಟ್ ಬಾಕ್ಸ್ ನಮ್ಮಲ್ಲಿ ತಿಳಿಸ್ಕೊಡಿ, ಅಥವಾ ಏನೇ ಪ್ರಶ್ನೆಗಳಿದ್ದರೂ ಕೇಳಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು.